Hello everyone, welcome you all to GLV classes. ಇಂದಿನ ಈ ವಿಡಿಯೋದಲ್ಲಿ ನೀವು ಸೆಕೆಂಡ್ PUCಯ ಮಾಡೆಲ್ ಪೇಪರ್ 1 and ಮಾಡೆಲ್ ಪೇಪರ್ 1, 2, 3 and preparatory 1 and 2 ಇಲ್ಲಿಂದ ಬಂದಿರತಕ್ಕಂತಹ ಏನು ಗ್ರಾಮರ್ ಏನಿದೆ ಪಾರ್ಟ್ ಡಿ ನಲ್ಲಿ ಬಂದಿರತಕ್ಕಂತಹ ಗ್ರಾಮರ್ ದಟ್ ಈಸ್ ಆರ್ಟಿಕಲ್ ಅಂಡ್ ರಿಅರೇಂಜ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂಡ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಈ 4 ಟಾಪಿಕ್ ಅನ್ನ ನೀವು 5 ಪೇಪರ್ ಇಂದ ಬಂದಿರತಕ್ಕಂತ ಎಲ್ಲದನ್ನ ಒಂದೇ ವಿಡಿಯೋದಲ್ಲಿ ತಂದ್ಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ. ನಿಮ್ಗೆ ರಿವಿಷನ್ಗೆ ಬಹಳ ಅನುಕೂಲ ಆಗುತ್ತೆ. ಕಾನ್ಸೆಪ್ಟ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮ್ಗೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಈಸಿಯಾಗಿ ಇಲ್ಲಿ 4ಕ್ಕೆ 4 ಅಂಕವನ್ನ ನೀವು ತೆಗಿಬಹುದು, ಈಸಿ ಇರುತ್ತೆ. ವೆರಾಸ್ ಇದನ್ನ ಆಪ್ಷನ್ ತಗೊಂಡು ನೀವು ಲಿಂಕರ್ ಅನ್ನ ಬರೆದ್ರೆ ಎರಡನ್ನೂ ಬರಿಬೇಕಾಗುತ್ತೆ. ಎರಡರಲ್ಲೂ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಹೇಳ್ತಾರೆ, ನಾನು 2 ಬರ್ದಿದ್ದೆ, 3 ಅದ್ರಲ್ಲೂ ಬಂದಿತ್ತು, ಇದ್ರಲ್ಲೂ 3ನೇ ಬಂದಿದೆ. ಇಲ್ಲ, 4 ಕೂಡ ತಗೋಬಹುದು. ಹೇಗೆ ನೋಡಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ಬೇಡಿ ಯಾವುದೇ ಕಾರಣಕ್ಕೂ. ಬಿಕಾಸ್ ಅಲ್ಲೇ ಅದಕ್ಕೆ ಏನೇನ್ ಟ್ರಿಕ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೇಳೋದ್ರಿಂದ ನೀವು ಇದಕ್ಕೆ ನನ್ಗಿನ ಮುಂಚೆ ನೀವು ಇದನ್ನ ಆನ್ಸರ್ ಮಾಡಿ ನಿಮ್ಮ ಉತ್ತರ ಒಟ್ಟು 5 ಪೇಪರ್ಗಳಿಗೆ ಇಂಟು 4 5 4 20 ಅಂಕಗಳಿಗೆ ನಿಮ್ಮ ಅಂಕಗಳು ಎಷ್ಟು ಅನ್ನೋದನ್ನ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? ಓಕೆ, ಬನ್ನಿ ಶುರು ಮಾಡೋಣ. ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಚೆನ್ನಾಗಿ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಪಾರ್ಟ್ ಡಿ ಅಂತ ಬರ್ದಿನಿ, ನೀವು ಪಾರ್ಟ್ ಡಿ ಅಂತ ಬರೀಲೇಬೇಕು ಕಂಪಲ್ಸರಿ. ಬರೆದ್ಬಿಟ್ಟು ಮೈನ್ ಹಾಕಿ ಕ್ವಶನ್ ನಂಬರ್ ಹಾಕಿ, ಆ ನಂತರ ಈ ಸಬ್ ಕ್ವಶನ್ ನಂಬರ್ ಅನ್ನು ಹಾಕಿ ಮಾರ್ಜಿನ್ ಇಂದ ಆಚೆ, ಆ ನಂತರ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಓಕೆ, here Copernicus said that dash earth revolves around the sun. ಯೂಸ್ ಪ್ರಾಪರ್ ಆರ್ಟಿಕಲ್ ನ ಬರಿಬೇಕು. ಆರ್ಟಿಕಲ್ಸ್ ಯಾವ್ದು? ಎ ಆನ್ ದ. ಓಕೆ, ಸೊ ಎ ಆನ್ ಅನ್ನ ಯಾವಾಗ ಬಳಸ್ತೀವಿ, ದ ಯಾವಾಗ ಬಳಸ್ತೀವಿ ಅಂತಂದ್ರೆ ಎ ಅನ್ನ AEIOU ಹಿಂದೆ ಎ ಅನ್ನ ಬಳಸ್ತೇವೆ. AEIOU ಉದಾಹರಣೆಗೆ ಆಂಡ್, ಎನರ್ಜಿ, ಇಂಟ್ರೆಸ್ಟ್ or interesting, order, you, yeah, understanding. ಇದರೆಲ್ಲದರ ಹಿಂದೆ ಯಾವ್ದು ಬಳಸ್ತೀವಿ? ಆನ್ ಅನ್ನ ಬಳಸ್ತೀವಿ. AEIOU ಹಿಂದೆ ಬಳಸ್ತೀವಿ, ಅದು ಗೊತ್ತಿದೆ. ಇನ್ನ ಎ ಅನ್ನ ಯಾವ್ದು ಬಳಸ್ತೀವಿ? ಇನ್ನ ಉಳಿದ AEIOU ಅನ್ನ ಬಿಟ್ಟು ಇನ್ನು ಉಳಿದ 21 ಕಾನ್ಸನೆಂಟ್ಸ್ ಇದಾವಲ್ಲ, ಅವುಗಳ ಹಿಂದೆ ಎ ಅನ್ನ ಬಳಸ್ತೀವಿ. ದ ಎಲ್ಲೆಲ್ಲಿ ಬಳಸ್ತೀವಿ? ಇದೇ ಇಂಪಾರ್ಟೆಂಟು. ದ ಅನ್ನ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಇದೆರಡನ್ನ ಇಂಡೆಫಿನೆಟ್ ಅಂತ ಕರಿತೀವಿ. ಯೂನಿವರ್ಸಲ್ ಟ್ರೂತ್ಸ್ ಏನೇನಿದೆ ಅಲ್ಲಿ ಎಲ್ಲ ದ ಬಳಸ್ತೀವಿ. ಅಂಡ್ ಸೂಪರ್ಲೇಟಿವ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ವಿಡಿಯೋ ಇದೆ. ನಿಮ್ಗೆ ನಾನು ತುಂಬಾ ಕನ್ಫ್ಯೂಷನ್ ಇತ್ತು ಅಂದ್ರೆ GLV ಕ್ಲಾಸಸ್ ಇಲ್ಲಿ ಹೋಗ್ಬಿಟ್ಟು ನೀವು ಆರ್ಟಿಕಲ್ಸ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ, 2 ವಿಡಿಯೋ ಇದೆ. ಅದ್ರಲ್ಲಿ ಬೇಸಿಕ್ ಒಂದು ಎಕ್ಸರ್ಸೈಸ್, ಅದೆರಡನ್ನೂ ನೋಡ್ಬಿಟ್ರೆ ನಿಮ್ಗೆ ಖಂಡಿತ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಡ್ಯಾಶ್ ಅರ್ತ್ ಅನ್ನೋದು ನಮ್ಮ ಭೂಮಿ ಮೇಲೆ ಒಂದೇ ಇರೋದು ಅಲ್ವಾ, ಅರ್ತ್. ಅದ್ರ ಜೊತೆಗೆ ಇನ್ಯಾವುದೇ ಪ್ಲಾನೆಟ್ಸ್ ಹೆಸರು ಬಂದ್ರು ಕೂಡ ಇಲ್ಲಿ ಏನ್ ಬರ್ಬೇಕು? ದ ಬರ್ಬೇಕು. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿ ದ ಸನ್ನು ಒಂದೇ ಇದೆ ನಮ್ ಯೂನಿವರ್ಸ್ ಅಲ್ಲಿ, ಹಾಗಾಗಿ ದ ಬಳಸ್ಬೇಕು. ಅದೇ ರೀತಿ ಮೂನ್ ಬಂದ್ರೆ ಅವಾಗ್ಲೂ ದ ಬಳಸ್ಬೇಕು. ಅದೇ ರೀತಿ ಏನಾದ್ರು ನೇಮ್ ಆಫ್ ಮೌಂಟೇನ್ಸ್, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರುವ ಮೌಂಟೇನ್ಸ್ ನೇಮ್ಗಳು ಬಂದ್ರೆ, ಉದಾಹರಣೆಗೆ ಮೌಂಟ್ ಎವರೆಸ್ಟ್, ಮುಳ್ಳಯ್ಯನಗಿರಿ, ದೇವಿರಮ್ಮ ಹಿಲ್ಸ್, ಕುದುರೆಮುಖ ಹಿಲ್ಸ್, ಆ ತರದ್ದು ಬಂದಾವಾಗ ಕೂಡ ದ ಅನ್ನ ಬರುತ್ತೇವೆ. ಅಂಡ್ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದಾಗ್ಲೂ ಕೂಡ ದ ಅನ್ನ ಬರೀತೇವೆ. ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ್ಲೂ ಕೂಡ ದ ಅನ್ನ ಬಳಸ್ತೇವೆ. ಉದಾಹರಣೆಗೆ ಇಲ್ಲಿ ಇಲ್ಲೇನಾದ್ರೂ ಮೋಸ್ಟ್ ಅಂತ ಇದ್ದಿದ್ದಾಗ ಯಾವ್ದು ಬರೀಬೇಕು? ದ ಮೋಸ್ಟ್ ಇಂಪಾರ್ಟೆಂಟ್, ಅಥವಾ ಫಸ್ಟ್, FIRST, ದ ಫಸ್ಟ್, ದ ಲಾಸ್ಟ್, ಆವಾಗ್ಲೂ ಕೂಡ ದ ಅನ್ನ ಬಳಸ್ತೇವೆ. ಇಟ್ಕೊಳ್ತೀವಿ. Okay, next question is
rearrange. To maintain should be peace, enforced, law and order in society. ಇಲ್ಲಿ ಅವರೇ ಒಂದು ಹಿಂಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ ನೋಡಿ, ಲಾ ಅಂಡ್ ಆರ್ಡರ್. ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಸೊ ನಮ್ಗೆ ಹಿಂಟ್ ಸಿಕ್ತು, ಲಾ ಅಂಡ್ ಆರ್ಡರ್ ಸಬ್ಜೆಕ್ಟ್ ಆಯ್ತು. ಶುಡ್ ಬಿ, ಲಾ ಅಂಡ್ ಆರ್ಡರ್ ಶುಡ್ ಬಿ. ನೆಕ್ಸ್ಟ್ ಎನ್ಫೋರ್ಸ್ಡ್ ವರ್ಬ್ ಬರ್ಬೇಕು. ಇದು ಹೆಲ್ಪಿಂಗ್ ವರ್ಬ್ ಆಯ್ತು. ನೆಕ್ಸ್ಟ್ ವರ್ಬ್ ಬರ್ಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್. ಎನ್ಫೋರ್ಸ್ಡ್, law and order should be enforced. Should be enforced. To maintain, to maintain ಮಾಡೋದಕ್ಕೆ ಏನನ್ನ, ಪೀಸ್, ಶಾಂತಿಯನ್ನ, ಎಲ್ಲಿ, ಸೊಸೈಟಿಯನ್ನ. ನೆಕ್ಸ್ಟ್ ಬರ್ಬೇಕು, ಲಾ ಅಂಡ್ ಆರ್ಡರ್ ಶುಡ್ ಬಿ enforced to maintain peace in society. This is correct order. Next, third one, ನಿಮ್ಮ ಆನ್ಸರ್ ಏನು? ಕ್ವಿಕ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಇದನ್ನ, ನಿಮ್ಮ ಆನ್ಸರ್ ಏನು ಅಂತ. ಎಸ್, ಈಚ್ ಮ್ಯಾನ್ ಅಂಡ್ ಈಚ್ ವುಮನ್. ಈಚ್ ಇದು ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಕೊಡ್ತಾರೆ, ಪೆಕ್ಯುಲಿಯರ್ ಆಗಿರುತ್ತೆ. ಸಿಇಟಿ ಗಳಲ್ಲೂ ಇದೇ ತರ ಕೇಳೋದು. ಪ್ರತಿಯೊಬ್ಬ ಪುರುಷ, ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಅಂತ ಬಂದಾಗ ಅಲ್ಲಿ ಸಿಂಗ್ಯುಲರ್ ಅಂತ ಆಗುತ್ತೆ. ಈಚ್ ಮ್ಯಾನ್ ಅಂಡ್ ಈಚ್ ವುಮನ್ ವಾಸ್ ಗಿವನ್ ಅನ್ ಅಪರ್ಚುನಿಟಿ ಟು ಸ್ಪೀಕ್. ಪ್ರತಿಯೊಬ್ಬ ಪುರುಷನಿಗೂ ಪ್ರತಿಯೊಬ್ಬ ಮಹಿಳೆಗೂ ಸಿಂಗ್ಯುಲರೇ ಅದು. ಓಕೆ, ಪ್ಲೂರಲ್ ಆಗೋದಿಲ್ಲ, ವಾಸ್. ನೆಕ್ಸ್ಟ್ ಫೋರ್ತ್ ಬಂತು ಫಾರ್ಮ್ ಆಫ್ ದ ವರ್ಬ್. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ನೀವು ಆಲ್ರೆಡಿ SSLC ಓದ್ಕೊಂಡು ಬಂದಿರ್ತೀರಾ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ನೋಡಿ, ಫೇಮಸ್ ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ. ರಿಲೇಟಿವ್ಸ್ ಅಂದ್ರೆ ತುಂಬಾ ಜನ ರಿಲೇಟಿವ್ಸ್ ಇದ್ದಾರೆ, ಅದ್ರಲ್ಲಿ ಒನ್, ಇದ್ರಲ್ಲಿ ಯಾರೋ ಒಬ್ರು ಅಂತ. ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ಇಷ್ಟು ಜನ ರಿಲೇಟಿವ್ಸ್ ಅಲ್ಲಿ ಒಬ್ರು ಅಂದ್ರೆ ಅಲ್ಲಿ ಏನರ್ಥ ಆಯ್ತು, ಸಿಂಗ್ಯುಲರೇ ಆಯ್ತು. ಸಿಂಗ್ಯುಲರ್ ಬಂದವಾಗ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಏನ್ ಬರುತ್ತೆ, ಲಿವ್ಡ್ ಅಂತ ಬರುತ್ತಾ. ಲಿವ್ಡ್ ಇನ್ ಸಿಡ್ನಿ, ನಾವು ಈಗ ಸಿಡ್ನಿಯಲ್ಲಿ ವಾಸ ಇದ್ದಾರೆ. ಪ್ರೆಸೆಂಟ್ ಗೆ ಏನ್ ಬರೆಯೋದು, ಲೀವ್ಸ್. ಇಲ್ಲಿ ಸಿಂಗ್ಯುಲರ್ ಇದ್ದವಾಗ ಇಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಎಸ್ ಫಾರ್ಮ್ ತಗೊಳುತ್ತೆ, ಲೀವ್ಸ್. ಓಕೆ, ಸೆಕೆಂಡ್ ಕ್ವೆಶ್ಚನ್ ಪೇಪರ್ಗೆ ಹೋಗೋಣ. ಮಾಡಲ್ ಪೇಪರ್ 2. ಫಸ್ಟ್ ಒನ್, ಆರ್ಟಿಕಲ್. ದ ಲೆಕ್ಚರರ್ ಇನ್ ಇಂಗ್ಲಿಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್ ಫಸ್ಟ್ ಅಸೈನ್ಮೆಂಟ್ ಆನ್ ಮಂಡೇ. ಫಸ್ಟ್ ಪೇಪರ್ ಅಲ್ಲೇ ಮಾಡುವಾಗ ಇದನ್ನ ಹೇಳಿದೆ. ಫಸ್ಟ್ ಲಾಸ್ಟ್ ಬಂದವಾಗ ಯಾವ್ದು ಬರ್ಬೇಕು ಇಲ್ಲಿ, ಆರ್ಟಿಕಲ್. ಎಸ್, ದ ಫಸ್ಟ್ ಬರ್ಬೇಕು. ನೆಕ್ಸ್ಟ್, rearrange the statement. Rearrange this. This rascal you must with some cheaper way find of dealing. ಇದ್ರಲ್ಲಿ ಯಾವ್ದು ಕ್ಯಾಪಿಟಲ್ ಲೆಟರ್ ಇಲ್ಲ ನೋಡಿ, ಚೂಸ್ ಮಾಡೋದಕ್ಕೆ. ಸಬ್ಜೆಕ್ಟ್ ಅನ್ನ ಮೊದಲು ಚೂಸ್ ಮಾಡ್ಬೇಕು. ಯಾವ್ದು, ಯು ಮಸ್ಟ್ ಬರುತ್ತಾ, ಇಲ್ಲ. ದಿಸ್ ರಾಸ್ಕಲ್ ಬರುತ್ತಾ, ಎಸ್. ಆಫ್ ಡೀಲಿಂಗು, ಸಮ್ ಚೀಪರ್ ವೇ. ಸೊ ದಿಸ್ ಇಸ್ ಫಸ್ಟ್. ದಿಸ್ ರಾಸ್ಕಲ್ ಯು ಮಸ್ಟ್, ಇದು ಕೂಡ ಬರಬಹುದು. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್ ಬರೀಬೋದಲ್ವಾ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. Once again, you must find some cheaper way. ನೀನು ಒಂದ್ ಯಾವ್ದಾದ್ರು ಸರಳ ದಾರಿಯನ್ನ ಹುಡ್ಕೋಬೇಕು ಡೀಲ್ ಮಾಡೋದಿಕ್ಕೆ. ಈ ಒಬ್ಬ ರಾಸ್ಕಲ್ ಅಂದ್ರೆ ವೇಸ್ಟ್ ಫೆಲೋ, ಇವನ್ ಜೊತೆ ಡೀಲ್ ಮಾಡೋದಕ್ಕೆ ಒಂದ್ ಸರಳ ದಾರಿಯನ್ನ ನೀನು ಹುಡ್ಕೊಳ್ಳೇಬೇಕು ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಯು, ಇದು ಸಬ್ಜೆಕ್ಟ್. ಇಲ್ಲಿ ದಿಸ್ ರಾಸ್ಕಲ್ ಬರ್ಬೋದು. ದಿಸ್ ರಾಸ್ಕಲ್ ಇಸ್ ನಾಟ್ ಡೂಯರ್ ಆಫ್ ದ ಆಕ್ಷನ್, is receiver of the action, so it can't be subject, it is object. Here subject is you must. Subject ಇದೆ, verb, helping verb ಇದೆ, ಹಾಗಾಗಿ ಇದು ಸಬ್ಜೆಕ್ಟ್. ಅದಾದ ನಂತರ ವರ್ಬ್ ಬರ್ಬೇಕು. ಸೊ ಯು ಮಸ್ಟ್ ಫೈಂಡ್ ಹೇಳ್ಕೊಂತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಬಯೋಡೈವರ್ಸಿಟಿ ಡ್ಯಾಶ್ ಬೀಯಿಂಗ್ ದ ಟೀಚರ್ ಆಫ್ ಅಬಂಡೆನ್ಸ್. ಬಯೋಡೈವರ್ಸಿಟಿ ಆಫ್ ಕೋರ್ಸ್ ಇಟ್ ಈಸ್ ಸಿಂಗ್ಯುಲರ್, ಹಾಗಾಗಿ has.
ಹ್ಯಾಸ್ ಬೀನ್. ಪ್ಲೂರಲ್ ಬಂದ್ರೆ ಹ್ಯಾವ್ ಬರ್ಬೇಕು, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬರ್ಬೇಕು. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. In 2011, the UN General Assembly dash a conference on harmony with nature. 2011 ಅಂದ್ರೆ ಇದು ಪಾಸ್ಟ್ ಅಂದ್ರೆ ಪಾಸ್ಟ್ ಟೆನ್ಸ್, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪಾಸ್ಟ್ ಟೆನ್ಸ್ ಆಗ್ಬೇಕು ವರ್ಬ್. UN ಜನರಲ್ ಅಸೆಂಬ್ಲಿ ಆರ್ಗನೈಸ್ಡ್, ಪಾಸ್ಟ್ ಟೆನ್ಸ್ ಯಾವ್ದು ಮಾಡ್ಬೋದು? ಆರ್ಗನೈಸ್ಡ್. ಆರ್ಗನೈಸ್ಡ್. ಈಸ್ ಆರ್ಗನೈಸಿಂಗ್ ಬರಲ್ಲ, ಯಾಕೆಂದ್ರೆ ಪಾಸ್ಟ್ ಅಲ್ಲಿ ಆಗೋಗಿದೆ ಅಲ್ವಾ. ಸೊ ಇನ್ನೇನು ಅವಕಾಶ ಇಲ್ಲ ಇಲ್ಲಿ, ಆರ್ಗನೈಸ್ಡ್ ಅಂತ ಕರೆಕ್ಟ್ ಆನ್ಸರ್. ಪೇಪರ್ 3 ಹೋಗೋಣ. ಇದಕ್ಕೆ ನಿಮ್ಮ ಆನ್ಸರ್ ಎಷ್ಟು? ಪೇಪರ್ 3ಗೆ, ಮಾಡಲ್ ಪೇಪರ್ 3ಗೆ ನಿಮ್ಮ ಆನ್ಸರ್ ಎಷ್ಟು? ಮಾಡಲ್ ಪೇಪರ್ 3 ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯರ್ ಪ್ರಿಪೋಸಿಷನ್ ನೋಡಿ, ಇಲ್ಲಿ ಪ್ರಿಪೋಸಿಷನ್ ಕೇಳಿದ್ದಾರೆ. ಆ ಎರಡು ಪೇಪರ್ ಅಲ್ಲಿ ಆರ್ಟಿಕಲ್ ಕೇಳಿದರೆ, ಇದರಲ್ಲಿ ಪ್ರಿಪೋಸಿಷನ್ ಕೇಳಿದ್ದಾರೆ. ನಿಶಾ ಇಸ್ ಯೂಸ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್. ಇನ್ ಬಸ್ ಅಂತ ಬರೀತಾರೆ ಕೆಲವರು, ಸುಮಾರು ಜನ ನಾನು ಬರ್ದಿರೋದು ನೋಡಿದೀನಿ ಮಕ್ಕಳು ಇನ್ ಬಸ್ ಅಂತ. ಬಸ್ ನಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಸ್ ನಲ್ಲಿ, ಹಂಗಲ್ಲ ಇಂಗ್ಲಿಷ್ ಅಲ್ಲಿ ಬರೆಯೋದು ಬೈ ಬಸ್. ಇಲ್ಲಿ ಬಸ್ ಬದಲು ಫೂಟ್ ಅಂತ ಇದ್ರೆ ಕಾಲ್ನಡಿಗೆ ಅಂತ. ಯೂಸ್ ಟು ಕಮ್ ಟು ಕಾಲೇಜ್ ಬೈ ಫೂಟ್. ಓಕೆ, ಬೈ ಫೂಟ್. ಸೊ ಬೈ ವಾಕ್, ಬೈ ವಾಕ್. Nisha is used to come to college by foot, by walk, by car, by bus, by bicycle, by ಅನ್ನೇ ಬರೀತೀರಾ. ನೆಕ್ಸ್ಟ್ ಸೆಕೆಂಡ್ ಒನ್, ರಿಅರೇಂಜ್. ಎವ್ರಿ ಆಗಲ್ಲ, ಇಟ್ಸ್, ಎಸ್. ಕಂಟ್ರಿ, ಯಾ. ಕಂಟ್ರಿ ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಕಂಟ್ರಿ ಹೆಲ್ಪಿಂಗ್ ವರ್ಕ್ ಬರ್ಬೇಕು. ನೆಕ್ಸ್ಟ್ ಹ್ಯಾಸ್. ಕಂಟ್ರಿ has its own language. ಓಕೆ, ಇಲ್ಲಿ ನೋಡಿ, ಎವ್ರಿ ಬಿಟ್ಟೋಯ್ತಲ್ವಾ ಇಲ್ಲಿ. ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್, ಬಟ್ ಎವ್ರಿ ಕಂಟ್ರಿ ಬರ್ಬೇಕಲ್ವಾ, ಸಬ್ಜೆಕ್ಟ್ ನೇ ಸ್ಪ್ಲಿಟ್ ಮಾಡಿದ್ದಾರೆ. ಒನ್, ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒನ್ ಆಫ್ ಮೈ ಫ್ರೆಂಡ್ಸ್, ಆಲ್ರೆಡಿ ಹೇಳಿದೆ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ಒಬ್ರು. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಅಂದ್ರೆ ಸಿಂಗ್ಯುಲರ್ ಅಲ್ವಾ, ದಿಸ್ ಇಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಯಾವಾಗ ಈಸ್ ಬರ್ಬೇಕು. ಈಸ್ ಲಿವಿಂಗ್ ಇನ್ ಮೈಸೂರು, ಈಸ್ ಲಿವಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ, ಈಸ್ ಅನ್ನ ಬರೀಬೇಕು. ಫೋರ್ತ್ ಒಂದು ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಪ್ರಿಯಾ ಡ್ಯಾಶ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ. ಪ್ರತಿ ದಿನ ನಡೆಯೋದನ್ನ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಹೇಳ್ಬೇಕು. ಪ್ರಿಯಾ, ಗೋ ಇರೋದೇನಾಗುತ್ತೆ, ಗೋಸ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಸಿಂಗ್ಯುಲರ್. ಪ್ರಿಯಾ ಗೋಸ್. ಓಕೆ, ನೆಕ್ಸ್ಟ್ ಪ್ರಿಪರೇಟರಿ 1 ಅಲ್ಲಿ ಪಾರ್ಟ್ ಡಿ ನೋಡೋಣ ಬನ್ನಿ. ದಿಸ್ ಇಸ್ ಆರ್ಟಿಕಲ್. ಇಲ್ಲಿ ಮಾಡೆಲ್ ಪೇಪರ್ 3 ಅಲ್ಲಿ ಮಾತ್ರ ಪ್ರಿಪೋಸಿಷನ್ ಕೇಳಿದ್ದಾರೆ, ಇನ್ನು ಪ್ರಿಪರೇಟರಿ 1 ಅಲ್ಲಿ ಕೂಡ ಆರ್ಟಿಕಲ್ ಕೇಳಿದ್ದಾರೆ. ಅಮೀಬಾ ಈಸ್ ಒನ್ ಆಫ್ ಡ್ಯಾಶ್ ಟೈನಿಯಸ್ಟ್. ಟೈನಿ, ಟೈನಿಯರ್, ಟೈನಿಯಸ್ಟ್. ಸೂಪರ್ಲೇಟಿವ್ ಬಂದಿದೆ ನೋಡಿ. ಸೂಪರ್ಲೇಟಿವ್ ಡಿಗ್ರಿ ಬಂದವಾಗ ದ ಆರ್ಟಿಕಲ್ ಬರಿಬೇಕು. ರಿಅರೇಂಜ್. ಇಸ್ ದ ಬ್ಯಾಟ್ಸ್ಮನ್, ಎಸ್ ಇದು ಸಬ್ಜೆಕ್ಟ್ ಆಗ್ಬೋದು. ಎ ಸಿಕ್ಸರ್ ಬಿಗ್ಯಾನ್ ವಿತ್ ಕೆರಿಯರ್, ಎಸ್ ದ ಬ್ಯಾಟ್ಸ್ಮನ್ ಆಯ್ತು ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಮೇನ್ ವರ್ಬ್. ಬಿಗ್ಯಾನ್, ದ ಬ್ಯಾಟ್ಸ್ಮನ್ ಬಿಗ್ಯಾನ್ his career with a sixer. The batsman began his career with a sixer. Next, third one, that is subject verb agreement. ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಮಕ್ಕಳು. ಪ್ಲೂರಲ್ ಬಂದ್ರೆ ಏನಾಗ್ಬೇಕು ಇಲ್ಲಿ? ಆರ್. ಈಸಿಯಾಗಿ ಹೇಳ್ಬಿಡ್ಬೋದು. ಚಿಲ್ಡ್ರನ್ ಆರ್ ಗುಡ್ ಅಟ್ ಪ್ಲೇಯಿಂಗ್ ಗೇಮ್ಸ್. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಹಿ ಡ್ಯಾಶ್ ದಟ್ ಕಂಪನಿ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಂದ್ರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಏನಾದ್ರು ವರ್ಬ್ ಏನಾಗ್ಬೇಕು? ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಹಿ ಲೆಫ್ಟ್.
V2 ಫಾರ್ಮ್ ಇದು. ಈ ಲೆಫ್ಟ್ ದಟ್ ಕಂಪನಿ ಲಾಸ್ಟ್ ಇಯರ್. ಇದು ಯಾವ ಟೆನ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ನೋಡೋಣ. ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ ಟೆನ್ಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಪ್ರಿಪರೇಟರಿ 2 ಪಾರ್ಟ್ ಡಿ ಕ್ವೆಶನ್ ನೋಡೋಣ ಬನ್ನಿ. ಫಸ್ಟ್ ಒನ್, ನಿಶಾ ಇಸ್ ಯೂಸ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್. ಇಲ್ಲಿ ನಾವು ಕರೆಕ್ಟ್ ಏನ್ ಬರಿಬೇಕಾಗಿದೆ, ಇಲ್ಲಿ ಪ್ರಿಪೋಸಿಷನ್ ಬರಿಬೇಕು. ಆಲ್ರೆಡಿ ಸೇಮ್ ರಿಪೀಟ್ ಆಗಿದೆ ನೋಡಿ, ಮಾಡೆಲ್ ಪೇಪರ್ ಅಲ್ಲಿ ಬಂದಿರೋದೇ ರಿಪೀಟ್ ಆಗಿದೆ. ಮಾಡೆಲ್ ಪೇಪರ್ 3 ನಲ್ಲಿ ಬಂದಿದೆ ಆಲ್ರೆಡಿ. ಆನ್ಸರ್ ಏನ್ ಬರದ್ವಿ, ಬೈ ಬಸ್. ರಿಅರೇಂಜ್ ಮಾಡಬೇಕು. ದ ಕ್ಯಾಟ್ಸ್ ಫಸ್ಟ್ ಡೊಮೆಸ್ಟಿಕೇಟೆಡ್ ವರ್ ಬೈ ಏನ್ಷಿಯಂಟ್ ಈಜಿಪ್ಷಿಯನ್ಸ್. ದ ಕ್ಯಾಟ್ಸ್ ಫಸ್ಟ್ ಬರಬೇಕು, ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಬರಬೇಕು, ನಂತರ ಹೆಲ್ಪಿಂಗ್ ವರ್ಬ್ ಇದೆ, ಸೊ ವೇರ್. ವರ್ಬ್ ಬರಬೇಕು, ವೇರ್ ಡೊಮೆಸ್ಟಿಕೇಟೆಡ್, ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ದ ಕ್ಯಾಟ್ಸ್ ವೇರ್ ಡೊಮೆಸ್ಟಿಕೇಟೆಡ್ ಬೈ ಏನ್ಷಿಯಂಟ್ ಈಜಿಪ್ಷಿಯನ್ಸ್ ಫಸ್ಟ್. The cats were domesticated by ancient Egyptians first, ಅಥವಾ the cats were domesticated first by ancient Egyptians, ಹೀಗೂ ಕೂಡ ಬರಿಬಹುದು. ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ಆಗುತ್ತೆ. ಥರ್ಡ್ ಒನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒನ್ ಆಫ್ ಮೈ ಫ್ರೆಂಡ್ಸ್, ಎಷ್ಟು ರಿಪೀಟ್ ಮಾಡಿದಾರೆ ನೋಡಿ. ಫ್ರೆಂಡ್ಸ್, ಅಷ್ಟು ಜನ ಫ್ರೆಂಡ್ಸ್ ಅಲ್ಲಿ ಒಬ್ರು, ಹಂಗಾಗಿ ಇದೇನಾಗುತ್ತೆ ಸಿಂಗ್ಯುಲರ್ ಬಂದಾಗ ಲೀವ್ಸ್ ಆರ್ ಲೀವ್. ಈಗ ತಾನೇ ಇಲ್ಲಿ ಹಿಂದೆ ಮಾಡಿ ತೋರಿಸ್ವಿ. ಸೊ ನಿಮ್ಮ ಆನ್ಸರ್ ಏನಂತ ಹೇಳ್ತೀರಾ, ಹೇಳ್ಬಿಡ್ತೀನಿ ನೋಡಿ ನಾನೇ. ಸಿಂಗ್ಯುಲರ್ ಬಂದವಾಗ ಪ್ರೆಸೆಂಟ್ ಸಿಂಪಲ್ ಲೀವ್ಸ್. ಓಕೆ, ಇದಾರೆ, ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಮೈಸೂರಲ್ಲಿ ಇದಾರೆ, ಹಾಗಾಗಿ ಲೀವ್ಸ್. ನೆಕ್ಸ್ಟ್ ಫೋರ್ತ್ ಬಂತು, ದಿಸ್ ಈಸ್ ವರ್ಬ್ ಫಾರ್ಮ್. He dash in the queue to reserve the tickets yesterday. Yesterday ಅಂದ್ರೆ ಯಾವ ಟೆನ್ಸ್, ಪಾಸ್ಟ್ ಟೆನ್ಸ್. ಹಾಗಾಗಿ ವರ್ಬ್ ಯಾವ್ದಾಗ್ಬೇಕು, ಪಾಸ್ಟ್ ಟೆನ್ಸ್ ಆಗ್ಬೇಕು. He was standing in the queue to reserve the tickets yesterday ಅಂತಾನು ಬರಿಬಹುದು, ಅಥವಾ he stood, ಸಿಂಪಲ್ ಪಾಸ್ಟ್ ಸಿಂಪಲ್, he stood in the queue to reserve the tickets yesterday. ನಮ್ಗಿಲ್ಲೇನು ಚೇಂಜ್ ಮಾಡಿ ಬರೀರಿ ಅಂತ ಏನ್ ಕೇಳಿಲ್ಲ, ಬ್ರಾಕೆಟ್ ಅಲ್ಲಿ ಇರೋದನ್ನ ಮಾತ್ರ ಸ್ಟ್ಯಾಂಡ್ಸ್ ಸ್ಟುಡ್, ಬಿ ವರ್ಗು ಸೇರ್ಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬರೆಯೋದ್ರಿಂದ ಸ್ಟುಡ್ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದೀನಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ ಸ್ಕೋರ್ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.